ನಮಸ್ಕಾರ ಸ್ನೇಹಿತರೆ. ಸೊ ಬ್ಯಾಕ್ ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಆಪ್ಷನ್ ಗ್ರೀಕ್ಸ್ ನ ಕಾನ್ಸೆಪ್ಟ್ ನ ಸೀರೀಸ್ ಏನ್ ಶುರು ಮಾಡಿದ್ರೆ ಅದು ಬ್ಯಾಕ್ ಟು ಬ್ಯಾಕ್ ಬರ್ತಿದೆ. ಸೊ ತುಂಬಾ ಒಳ್ಳೆ ಸಪೋರ್ಟ್ ಬರ್ತಿದೆ ಅಂತ ಅನ್ಕೊಂತೀನಿ. ಸೊ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಏನ್ ಟೆನ್ಷನ್ ಮಾಡ್ಕೊಂಬೇಡಿ, ನಮ್ಮ ಈ ವಿಡಿಯೋದ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಡೆಲ್ಟಾ ಆಯ್ತು, ಗಮಾ ಆಯ್ತು, ಟೀಟಾ ಆಯ್ತು, ವೇಗ ಆಯ್ತು, ವೇಗನೂ ಆಯ್ತು. ಸೊ ನಮ್ಮ ಇವತ್ತಿನ ಈ ನೆಕ್ಸ್ಟ್ ವಿಡಿಯೋ ಏನಂದ್ರೆ ಸ್ನೇಹಿತರೆ ತುಂಬಾ ಸಿಂಪಲ್. ನೀವು ವೇಗ ಗಂಟ ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ನೇಹಿತರೆ ರೋ ಏನು ಕಷ್ಟನೇ ಇಲ್ಲ. ರೋ ಏನಂತ ಹೇಳಿದ್ರೆ ಈ 1% ಇಂಟ್ರೆಸ್ಟ್ ಚೇಂಜ್ ಆಯ್ತು ಅಂದ್ರೆ ಎಷ್ಟು ನನ್ನ ಆಪ್ಷನ್ ಅಮೌಂಟ್ ಅಲ್ಲಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ರೋ. ಸಿಂಪಲ್ ನೋಡಿ, ದಟ್ಸ್ ದ ಅಮೌಂಟ್ ಅಂಡ್ ಆಪ್ಷನ್ಸ್ ವ್ಯಾಲ್ಯೂ. ಅಂದ್ರೆ ಆಪ್ಷನ್ಸ್ ಪ್ರೀಮಿಯಂ ವಿಲ್ ಚೇಂಜ್ ಇನ್ ಥಿಯರಿ ಬೇಸ್ಡ್ ಆನ್ 1% ಪಾಯಿಂಟ್ ಚೇಂಜ್ ಇನ್ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟ್ ಅಂದ್ರೆ ನೀವು ಅನ್ಕೋಬಹುದು ಏನಕ್ಕೆ ಇಂಟ್ರೆಸ್ಟ್ ರೇಟ್ ಬೇಕು ಆಪ್ಷನ್ ಅಲ್ಲಿ ಅಂತಾನೆ ಕೇಳ್ಬೋದು. ಸೊ ನೀವು ಏನೇ ಒಂದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಒಂದು ಇಂಟ್ರೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಕರೆಕ್ಟಾ? ಒಂದು ಡಿಫಾಲ್ಟ್ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಆ ಇಂಟ್ರೆಸ್ಟ್ ರೇಟ್ ನ ಸಹ ನಮ್ಮ ಈ ಆಪ್ಷನ್ ಚೈನ್ ಅನಾಲಿಸಿಸ್ ಅಲ್ಲಿ ಕನ್ಸಿಡರ್ ಮಾಡಿ ಅಕಸ್ಮಾತ್ RBI ಪಾಲಿಸಿ ಚೇಂಜ್ ಆಯ್ತು ಅಥವಾ ಬೇರೆ ಫೆಡರಲ್ ಟ್ಯಾಕ್ಸ್ ರೇಟ್, ಫೆಡರಲ್ ಪಾಲಿಸಿ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಯ್ತು, ಈ ಪರ್ಸೆಂಟೇಜ್ ಚೇಂಜಸ್ ಆಗ್ತಾ ಹೋದ್ರೆ ನನ್ನ ಪ್ರೀಮಿಯಂ ಎಷ್ಟು ಮೆಲ್ಟ್ ಆಗ್ತಾ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ರೋ ಸ್ನೇಹಿತರೆ. ಸೊ ಹೆಚ್ಚಿಗಾದ್ರೆ ಒಂದು ಇಂಪ್ಯಾಕ್ಟ್ ಇದೆ ಕಾಲ್ಸ್ಗೆ, ಕಡಿಮೆ ಆದ್ರೆ ಒಂದ್ ರೀತಿ ಇಂಪ್ಯಾಕ್ಟ್ ಇದೆ ಪುಟ್ಟಿಗೆ. ಸೊ ಇದನ್ನ ಅನಾಲಿಸಿಸ್ ಮಾಡುವಂತ ಒಂದು ಸ್ಕಿಲ್ ನ ಸಹ ನೀವು ಕಲಿಬಹುದು. ನೆನ್ಪಿಡಿ, ರೋ ಅಂದ್ರೆ ಸಿಂಪಲ್. ಇಂಟ್ರೆಸ್ಟ್ ರೇಟ್ 1% ಚೇಂಜ್ ಆಯ್ತು ಅಂದ್ರೆ ಎಷ್ಟು ಅಮೌಂಟ್ ನನ್ನ ಪ್ರೀಮಿಯಂ ಅಲ್ಲಿ ಚೇಂಜ್ ಆಗುತ್ತೆ, ಕರಗುತ್ತಾ ಬೆಳೀತಾ ಅನ್ನೋದು ದಟ್ಸ್ ಅ ಡಿಫ್ರೆಂಟ್ ಲಾಜಿಕ್. ಬಟ್ ಥಿಯರಿಯಲ್ಲಿ ರೋ ಅಂದ್ರೆ ಪರ್ಸೆಂಟೇಜ್ ಎಷ್ಟು ಚೇಂಜ್ ಆಗುತ್ತೆ, ನನ್ನ ಪ್ರೀಮಿಯಂ ಅಲ್ಲಿ ಅಷ್ಟು ಲೆವೆಲ್ಗೆ ಚೇಂಜ್ ಆಗುತ್ತಾ ಅನ್ನೋ ಒಂದು ಕಾನ್ಸೆಪ್ಟ್ ರೋ. ಓಕೆ ಸರಿ ಸ್ನೇಹಿತರೆ, ಸೊ ಈ ರೋಗೆ ನಾನು ಎಂಡ್ ಮಾಡೋದಿಲ್ಲ. ಸೊ ಸಿಂಪಲ್ ಆಗಿ ಕನ್ಕ್ಲೂಷನ್ ಮಾಡಂಗಿದ್ರೆ ಗ್ರೀಕ್ಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಡೆಲ್ಟಾ ಅಂದ್ರೆ ಏನು, ₹1 ಚೇಂಜ್ ಆಯ್ತು ಅಂದ್ರೆ ಎಷ್ಟು ಪೈಸೆ ನನ್ನ ಪ್ರೀಮಿಯಂ ಅಲ್ಲಿ ಹೆಚ್ಚಿಗೆ ಅಥವಾ ಕಡಿಮೆ ಆಗುತ್ತೆ ಅನ್ನೋ ಒಂದು ಲಾಜಿಕ್ ಡೆಲ್ಟಾ. ಅದೇ ರೀತಿ ಎರಡು ಡೆಲ್ಟಾ ಅಲ್ಲಿ ಎಷ್ಟು ಚೇಂಜ್ ಆಗುತ್ತೆ, ಎಷ್ಟು ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ, ಎಷ್ಟು ಪೈಸದಲ್ಲಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಗಾಮಾ. ಅದೇ ರೀತಿ ಎಷ್ಟು ವೇಗವಾಗಿ ಚೇಂಜ್ ಆಗುತ್ತೆ ವೋಲಟಾಲಿಟಿನ ಕನ್ಸಿಡರ್ ಮಾಡ್ಕೊಂಡು ಅನ್ನೋ ಒಂದು ಕಾನ್ಸೆಪ್ಟ್ ವೇಗ. ಟೇಟಾ ಅಂತ ಹೇಳಿದ್ರೆ ಪ್ರತಿದಿನ ನನ್ನ ಆಪ್ಷನ್ ಪ್ರೀಮಿಯಂ ಅಲ್ಲಿ ಎಷ್ಟು ಕರಗ್ತಾ ಹೋಗುತ್ತೆ ಇನ್ ಕೇಸ್ ಎಕ್ಸ್ಪೈರಿ ಒಳಗಡೆ ನನ್ನ ಒಂದು ಟಾರ್ಗೆಟ್ ರೀಚ್ ಆಗಿಲ್ಲ ಅಥವಾ ನನ್ನ ಸ್ಟ್ರೈಕ್ ಪ್ರೈಸ್ಗೆ ಆ ಅಂಡರ್ಲೈನ್ ಸ್ಟಾಕ್ ಅಥವಾ ಇಂಡೆಕ್ಸ್ ಬಂದಿಲ್ಲ ಅಂದ್ರೆ ಎಷ್ಟು ಪ್ರತಿದಿನ ಕರಗ್ತಾ ಹೋಗುತ್ತೆ ನನ್ನ ಪ್ರೀಮಿಯಂ ಅಲ್ಲಿ ಅನ್ನೋ ಒಂದು ಲಾಜಿಕ್ ಥೀಟಾ. ಅದೇ ರೀತಿ 1% ಇಂಟ್ರೆಸ್ಟ್ ಚೇಂಜ್ ಆಯ್ತು ಅಂದ್ರೆ ಯಾವ ಲೆವೆಲ್ಗೆ ನನ್ನ ಒಂದು ಆಪ್ಷನ್ ಪ್ರೀಮಿಯಂ ಅಲ್ಲಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ರೋ. ನೆನ್ಪಿಡಿ, ಡೆಲ್ಟಾ, ಗಾಮಾ, ವೇಗ, ಥೀಟಾ, ರೋ ಇದು ನಮ್ಮ ಈ ಆಪ್ಷನ್ ಗ್ರೀಕ್ಸ್ ನ ಸೀರೀಸ್. ಅದೇ ರೀತಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ. ಆಪ್ಷನ್ ಗ್ರೀಕ್ಸ್ ತುಂಬಾ ನಿಮ್ಗೆ ಕನ್ಫ್ಯೂಷನ್ ಮಾಡಕ್ ಹೋಗೋದಿಲ್ಲ. ಸೊ ಇದು 5 ಬಿಟ್ಟು ಬೇರೆ ರೀತಿಯ ಗ್ರೀಕ್ ಸಹ ಇದೆ, ಬಟ್ ಇದು ಯಾರು ಯೂಸ್ ಮಾಡೋದಿಲ್ಲ, ಜಸ್ಟ್ ಥಿಯರಿಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದು ಗ್ರೀಕ್ಸ್ ಅಂತ ಹೇಳಿದ್ರೆ ಥಿಯರಿಯಲ್ಲಿ ಇರೋದು ಲಂಬ್ಡಾ ಅಂತ ಒಂದಿದೆ, ಎಪ್ಸಿಲಾನ್ ಅಂತಿದೆ, ಓಮಾ ಅಂತಿದೆ, ವೀರಾ ಅಂತಿದೆ, ಸ್ಪೀಡ್ ಅನ್ನೋದಿದೆ, ಝೂಮಾ ಅನ್ನೋದಿದೆ, ಕಲರ್ ಅನ್ನೋ ಒಂದು ಗ್ರೀಕ್ಸ್ ಇದೆ. ಅದೇ ರೀತಿ ಅಲ್ಟಿಮಾ ಅಂತ ಒಂದು ಕಾನ್ಸೆಪ್ಟ್ ಅಥವಾ ಗ್ರೀಕ್ ಸಹ ಇದೆ. ನೀವು ಅನ್ಕೊಂಡ್ಬಿಡೋದು ಸ್ನೇಹಿತರೆ ಸತೀಶ್ ಅವ್ರು ಏನದು ಇಷ್ಟೊಂದು ಶೇರ್ ಮಾಡಿದ್ರೆ ಯಾವ್ದು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಹೇಳಿದ್ನಲ್ಲ ಈ 5 ಥಿಯರಿ ಅಲ್ಲಿ ಏನಿದೆ ಗ್ರೀಕ್ಸ್, ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಅನಾಲಿಸಿಸ್ ಮಾಡಿ ಡೆಲ್ಟಾ ಹೆಂಗ್ ವರ್ಕ್ ಆಗುತ್ತೆ, ಗಾಮಾ ಹೆಂಗ್ ವರ್ಕ್ ಆಗುತ್ತೆ, ನನ್ನ ಸ್ಟಾಕ್ ಪ್ರೈಸ್ ಯಾವುದು, ಸ್ಟ್ರೈಕ್ ಪ್ರೈಸ್ ಯಾವುದು, ಅದೇ ರೀತಿ ಅದಕ್ಕಿರುವಂತಹ ವೇಗ ಏನು, ಅದಕ್ಕಿರುವಂತಹ ಒಂದು ಥೀಟಾ ಏನು, ಎಷ್ಟು ಫಾಸ್ಟ್ ಆಗಿ ನನ್ನ ಅಮೌಂಟ್ ಪ್ರತಿದಿನ ಕರಗ್ತಾ ಹೋಗುತ್ತೆ ಎಕ್ಸ್ಪೈರಿ ಒಳಗಡೆ, ಅದೇ ರೀತಿ ರೋ ಏನು, ಈ ಅನಾಲಿಸಿಸ್ ಮಾಡ್ಕೊಂಡು ಇಷ್ಟು 5 ಕಾನ್ಸೆಪ್ಟ್ ಇಟ್ಕೊಂಡ್ರೆ ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಸ್ಕಿಲ್ಸ್ ನ ಯೂಸ್ ಮಾಡಿಕೊಂಡು ಆಪ್ಷನ್ ಅಲ್ಲಿ ಗೆಲ್ಲಬಹುದು ಅನ್ನುವ ಸೀರೀಸ್ ಆಪ್ಷನ್ ಗ್ರೀಕ್ಸ್. ಓಕೆ ಸರಿ ಸ್ನೇಹಿತರೆ, ಸೊ ನಮ್ಮ ಈ ಆಪ್ಷನ್ ಗ್ರೀಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋದ ಕಮೆಂಟ್ಸ್ ಅಲ್ಲಿ ಹಾಕಿ, ಬಿಕಾಸ್ ಯಾಕಂದ್ರೆ ನಾನು ಏನು ಕೇಳ್ತೀನಿ ಕಮೆಂಟ್ಸ್ ಅಲ್ಲಿ, ನೀವು ಕಮೆಂಟ್ಸ್ ಅಲ್ಲಿ ಹಾಕಿದ್ರೆ ಆ ಡೌಟ್ಸ್ ಬೇರೆಯವ್ರು ಬಂದ್ರೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅನ್ನೋ ಇಂಟೆನ್ಷನ್ ನಾ ಕಮೆಂಟ್ಸ್ ಅಲ್ಲಿ ಹಾಕಿ ಅನ್ನೋ ಒಂದು ಲಾಜಿಕ್. ಅದೇ ರೀತಿ ಅಡಿಷನಲ್ ಸರ್ವಿಸಸ್ ಬೇಕಿದ್ರೆ ಮಾತ್ರ 9620275275 ಗೆ ವಾಟ್ಸ್ಆಪ್ ಮಾಡಿ. Zerodha ಮುಖಾಂತರ Zerodhaದಲ್ಲಿ ಅಕೌಂಟ್ ಓಪನ್ ಮಾಡಿ ನನ್ನ ರೆಫರೆನ್ಸ್ ಮುಖಾಂತರ ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಅದೇ ರೀತಿ ಸೀಕ್ರೆಟ್ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ನನ್ನ ಒಂದು ಪ್ರತಿದಿನ ಸ್ಟಾಕ್ ಟ್ರೇಡಿಂಗ್ ಏನಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನ ಸಹ ನೀವು ಯೂಸ್ ಮಾಡ್ಕೊಂಡು ಬೈ ಅಥವಾ ಸೆಲ್ ಮಾಡ್ಕೊಂಡು ಈಸಿಗೆ ಪ್ರಾಫಿಟ್ ಮಾಡ್ಬೋದು. ಇಲ್ಲ Zerodha ಅಕೌಂಟ್ ಇದೆ ಸತೀಶ್ ಅವ್ರು ಏನ್ ಮಾಡೋದಂದ್ರೆ 2 ಫ್ರೆಂಡ್ಸ್ ರೆಫರ್ ಮಾಡಿ ನನ್ನ ರೆಫರಲ್ ಮುಖಾಂತರ ಅದೇ ರೀತಿ ನನ್ನ ಸೀಕ್ರೆಟ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಸೀರೀಸ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮುಂದಿನ ಸೀರೀಸ್ ಅಲ್ಲಿ ನೋಡೋಣ ಯಾವ ಟಾಪಿಕ್ ಅಂತ ಅದ್ರ ಬೇಸಿಸ್ ಬರ್ತೀನಿ. ಇದು ಸತೀಶ್ ಕ್ಯಾಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಲೈಕ್ ಆಗಿದ್ರೆ ಹಿಟ್ ಲೈಕ್ ಬಟನ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ನಾನು ಸತೀಶ್, ಧನ್ಯವಾದಗಳು.